ರಾಜ್ಯದ ಮಾಜಿ ಉಪಮುಖ್ಯಮಂತ್ರಿ ಡಾಕ್ಟರ್ ಸಿ.ಎನ್. ಅಶ್ವತ್ಥನಾರಾಯಣ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಬಿಜೆಪಿ ಮುಖಂಡ ಶಿಳನೆರೆ ಭರತ್ ಕುಮಾರ್ ಅವರು ಮಾತೃಭೂಮಿ ವೃದ್ಧಾಶ್ರಮಕ್ಕೆ ಹೋಗಿ ಅನಾಥರ ಜೊತೆಗೆ ಅನ್ನ ಸಂತರ್ಪಣೆ ಮಾಡಿ, ಕೇಕ್ ಕಟ್ ಮಾಡಿ, ಗಿಡ ಹಚ್ಚಿ ಅರ್ಥಪೂರ್ಣವಾಗಿ ಹುಟ್ಟುಹಬ್ಬನ ಆಚರಣೆ ಮಾಡಿದ್ದಾರೆ. ಪಟ್ಟಣದ ಹೊರವಲಯದಾಗಿರುವಂತಹ ಶ್ರೀ ಮಾತೃಭೂಮಿ ಉಚಿತ ವೃದ್ಧಾಶ್ರಮದ ವೃದ್ಧರಿಗೆ ಅನಾಥರೊಂದಿಗೆ ಹುಟ್ಟುಹಬ್ಬನ ಆಚರಣೆ ಮಾಡಿಕೊಂಡಂತಹ ಬಿಜೆಪಿ ಯುವ ನಾಯಕ ಶಿಳನೆರೆ ಭರತ್ ಕುಮಾರ್ ನೇತೃತ್ವದಾಗ ಮಾತೃಭೂಮಿ ಅನಾಥಾಶ್ರಮದಾಗ ಗಿಡ ಹಚ್ಚಿ ನೀರು ಹಾಕಿ ಭರತ್ ಕುಮಾರ್ ಅವರು ಅನಾಥರ ಜೊತೆಗೆ ವೃದ್ಧರ ಜೊತೆಗೆ ಕೇಕ್ ಸಹ ಕಟ್ ಮಾಡಿದ್ದಾರೆ. ಬೆಳಗ್ಗೆ ನಾಷ್ಟ ನೀಡಿ ನಂತರ ಮಾತನಾಡಿದಂತಹ ಶಿಳನೆರೆ ಭರತ್ ಕುಮಾರ್ ಅವರು ರಾಜ್ಯದ ಸರಳ ಸಜ್ಜನ ರಾಜಕಾರಣಿಗಳಾಗಿ ಬೆಂಗಳೂರಿನ ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದಾಗ ಶಾಸಕರಾಗಿ, ರಾಜ್ಯದ ಮಾಜಿ ಉಪಮುಖ್ಯಮಂತ್ರಿಯಾಗಿ ಇಡೀ ರಾಜ್ಯ ಮೆಚ್ಚುಹಂಗ ಆಡಳಿತ ನೀಡಿದಂತಹ ಅಶ್ವಥ್ ನಾರಾಯಣ್ ಅವರಿಗೆ ಭಗವಂತ ಆರೋಗ್ಯ ಮತ್ತು ಐಶ್ವರ್ಯ ನೀಡಲಿ, ಸಮೃದ್ಧಿ ನೀಡಲಿ ಅಂತ ಹಾರೈಸಿದ್ರು. ನಂತರ ನಿವೃತ್ತ ಪ್ರಾಂಶುಪಾಲರು ಕಾಳೇಗೌಡರು ಮಾತನಾಡ್ಕೊಂತ ಅವರ ಆಸೆ ಹಂಗ ಹುಟ್ಟುಹಬ್ಬದ ಹೆಸರಿನಾಗ ಅನಗತ್ಯ ಖರ್ಚು ಮಾಡಲಾರ್ದ ಇಂದಿನ ಸಮಾಜಕ್ಕೆ ಬೇಕಾಗು ಹಂಗ ಕರ್ನಾಟಕ ರಾಜ್ಯದ ಮಾಜಿ ಉಪಮುಖ್ಯಮಂತ್ರಿಯಾಗಿದ್ದ ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರ ಹುಟ್ಟುಹಬ್ಬನ ವಯೋವೃದ್ಧರು ಹಾಗೂ ಅನಾಥರ ಜೊತೆ ಸರಳವಾಗಿ ಆಚರಣೆ ಮಾಡಿದ್ದ ಖುಷಿ ತಂದದ. ವೃದ್ಧರ ಮುಖದಾಗ ನಗು ಕಂಡ ಸಂತಸ ತಂದೈತಿ. ಭರತ್ ಕುಮಾರ್ ಅವರಂತಹ ಯುವ ಮುಖಂಡರು ಇಂದಿನ ಸಮಾಜಕ್ಕೆ ಬೇಕಾದಂತಹ ಅಗತ್ಯ ವ್ಯಕ್ತಿಯಾಗಿದ್ದಾರೆ. ಇವತ್ತಿನ ಹೋಳಿಗೆ ಊಟ ಮಾಡಿದಂತಹ ಅವರು ವಯೋವೃದ್ಧರ ಜೊತೆಗೆ ಅದ ಪಂಕ್ತಿಯಾಗನ್ನ ಕುಂತ ಊಟ ಮಾಡಿದರು. ಭರತ್ ಕುಮಾರ್ ಅವರ ಹೃದಯ ಶ್ರೀಮಂತಿಕೆ ಅಪಾರವಾಗಿದ್ದು, ನಾಗರಿಕ ಸಮಾಜಕ್ಕೆ ಇಂತಹ ಆದರ್ಶ ವ್ಯಕ್ತಿ ಬಹಳ ಬೇಕಾಗಿದ್ದಾರು ಅಂತ ಅಭಿಮಾನದಿಂದ ಹೇಳ್ಕೊಂಡಾರು. ಇನ್ನು ಈ ಟೈಮ್ದಾಗ ಕೆ.ಆರ್. ಪೇಟೆ ತಾಲೂಕು ಬಿಜೆಪಿ ಅಧ್ಯಕ್ಷ ಸಾರಂಗಿ ನಾಗಣ್ಣ, ಕೆ.ಆರ್. ಪೇಟೆ ಕೃಷ್ಣ, ಪ್ರತಿಷ್ಠಾನದ ಖಜಾಂಚಿ ಹೆಮ್ಮೇನಹಳ್ಳಿ ರಮೇಶ್, ಬಿಜೆಪಿ ಎಸ್ಟಿ ಮೋರ್ಚಾ ರಾಜ್ಯ ಕಾರ್ಯಕಾರಿಣಿ ಸದಸ್ಯ ಮಹೇಶ್ ನಾಯಕ್, ಅಕ್ಕಿ ಹೆಬ್ಬಾಳು, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಆರ್. ವಾಸುರಾಜೇಗೌಡ, ನಿವೃತ್ತ ಶಿಕ್ಷಕರಾದ ಕರಿಗೌಡ ವಿಶ್ರಾಂತ್, ಎಂಜಿನಿಯರ್ ಶಿವಲಿಂಗೇಗೌಡ ಸೇರಿ ಇನ್ನು ನೂರಾರು ಮಂದಿ ಅಭಿಮಾನಿಗಳು ಹುಟ್ಟುಹಬ್ಬದಾಗ ಭಾಗವಹಿಸಿದ್ರು. ಮಾಜಿ ಉಪಮುಖ್ಯಮಂತ್ರಿಗಳಾದ ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರ ಹುಟ್ಟುಹಬ್ಬಕ್ಕೆ ಪ್ರಯುಕ್ತ ಇಲ್ಲಿ ವೃದ್ಧಾಶ್ರಮದಲ್ಲಿ ಅನ್ನ ಸಂತರ್ಪಣಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು. ದೇವರು ಅಶ್ವಥ್ ನಾರಾಯಣ್ ಅವರಿಗೆ ಆರೋಗ್ಯ, ಐಶ್ವರ್ಯ ಕೊಟ್ಟು ಅವರ ಕುಟುಂಬಕ್ಕೆ ದೇವರು ಒಳ್ಳೇದು ಮಾಡಲಿ. ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿ ಕರ್ನಾಟಕ ಸರ್ಕಾರ ಮುನ್ನಡೆಸುವ ಶಕ್ತಿ ಆ ತಾಯಿ ಚಾಮುಂಡೇಶ್ವರಿ ಕರುಣಿಸಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ.